ಉಡುಪಿ ಜಿಲ್ಲೆಯಲ್ಲಿ ರಿಕ್ಷಾ ಚಾಲಕರ ಸಮಸ್ಯೆ ಈಗಿನದಲ್ಲ. ಹೆಚ್ಚು ಕಡಿಮೆ 10-12 ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ರಿಕ್ಷಾ ಚಾಲಕರ ಸಮಸ್ಯೆ. ಇದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ಜಿಲ್ಲಾಧಿಕಾರಿಯವರು ಅಥವಾ ಯಾವ ಪೊಲೀಸ್ ವರಿಷ್ಠಾಧಿಕಾರಿ ಇಷ್ಟು ಜನ ಬಂದರೂ ಕೂಡ ಯಾವ ರಾಜಕಾರಣಿಗಳು ಕೂಡ ಇದನ್ನು ಮಾಡಲಿಲ್ಲ. ನಾನು ಹೇಳುವಂಥದ್ದು ರಿಕ್ಷಾ ಚಾಲಕರು ಮತ್ತು ರಿಕ್ಷಾ ಮಾಲಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂತ ಹೇಳಿದರೆ, ನೀವೆಲ್ಲ ಒಂದು ತಾಯಿ ಮಕ್ಕಳು, ನೀವೆಲ್ಲ ಹೆಚ್ಚಂದರೆ ಒಂದು 100 ರೂಪಾಯಿ 50 ರೂಪಾಯಿ ಬಾಡಿಗೋಸ್ಕರ ನೀವೇ ಮಾಡಿಕೊಂಡ ಕಾನೂನಲ್ಲಿ ನೀವೇ ಹೊಡ್ಕೊಂಡು FIRಗಳು ಮಾಡಿಕೊಂಡು FIR ಆದರೆ ಎರಡು ಕೊಟ್ಟವನ್ನು ರಿಕ್ಷಾ ಒಳಗೆ ಹಾಕ್ತಾರೆ ಪೊಲೀಸ್ನವರು, ಅವನು ಹೊಡ್ತಾ ತಿನ್ನೋವನ್ನು ರಿಕ್ಷಾ ಒಳಗೆ ಹಾಕ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೊಡೆದಾಟಗಳಾಗ್ಬೋದು, ಒಬ್ಬರು ಜೀವವೂ ಹೋಗ್ಬೋದು. ಇದಕ್ಕೆ ಪೊಲೀಸ್ ಇಲಾಖೆ ನೇರ ಹೊಣೆ ಆಗ್ತದೆ. ನಾನು ಹೇಳುವಂಥದ್ದು ಜಿಲ್ಲಾಡಳಿತಕ್ಕೆ ಯಾವುದೇ ರಾಜಕಾರಣಕ್ಕೆ ರಾಜಕೀಯ ಪ್ರಭಾವಿ ನಾಯಕರ ಬೆಂಬಲಕ್ಕೆ ನೀವು ನಿಲ್ಲದೆ ಸ್ಪಷ್ಟ ಆದೇಶ ಏನಿದೆ, ಹೈಕೋರ್ಟ್ ಆದೇಶ ಏನಿದೆ, ಒಂದು ವಲಯ 1 ಪರ್ಮಿಟ್ನವರು ಸಿಟಿಯ ಒಳಗಡೆ ಎಲ್ಲಿ ಬೇಕಾದರೂ ಬಾಡಿಗೆ ಮಾಡೋದು. ಈಗ ಮಂಗಳೂರಿನಲ್ಲಿ ರೊಟೇಷನ್ ಪದ್ಧತಿ ಈಗಾಗಲೇ ಜಾರಿ ಬಂದಿದೆ. ನಾನು ಜಿಲ್ಲಾಧಿಕಾರಿಯವರಿಗೆ ಮನವಿ ಮಾಡುವಂಥದ್ದು, ಮಂಗಳೂರು ಆದೇಶವನ್ನು ಇಲ್ಲಿ ಮಾಡಿ, ಯಾರ್ಯಾರು ಹೊಡ್ಕೊಂಡು ಆಮೇಲೆ ಸಾಯುವಂಥ ಪರಿಸ್ಥಿತಿ ಎದುರಾಗೋದಿಲ್ಲ. ನಾನು ಹೇಳುವಂಥದ್ದು ಅಷ್ಟೇ. ಪಾಪ ಎಷ್ಟು ಈಗ ಆ ರೊಟೇಷನ್ ಪದ್ಧತಿ ಮಾಡದೇ ಇದ್ದರೆ ಕೇವಲ ಒಂದು 250ರಿಂದ 300 ಜನರಿಗೆ ಲಾಭ ಆಗ್ತದೆ. ಈ ರೊಟೇಷನ್ ಪದ್ಧತಿ ಜಿಲ್ಲಾಡಳಿತ ಏನಾದ್ರು ಮಾಡಿದರೆ ಒಂದು 3500 ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳೋ ಮುಖಾಂತರ ನಾನು ಜಿಲ್ಲಾಡಳಿತ ಇದನ್ನು ಕೂಡಲೇ ಮುಕ್ತ ಅವಕಾಶವನ್ನು ಮಾಡಬೇಕು, ಇಲ್ಲಿ ಗುಂಡಾಗಿರಿ ವರ್ತವನ್ನು ನಿಲ್ಲಿಸಬೇಕು. ಒಂದು ವಾರ ಅಲ್ಲಲ್ಲಿ ಒಂದೊಂದು ನಿಲ್ದಾಣಗಳಲ್ಲಿ ಪೊಲೀಸ್ ಹಾಕಿ ಹೊಡೆದಾಟಗಳಾಗೋದಿಲ್ಲ. ಆಮೇಲೆ ಇದನ್ನು ಖಾಸಗೀಕರಣ ಮಾಡಿ ಒಂದಷ್ಟು ಜನರಿಗೆ ನೀವು ನಗರಸಭೆಯಿಂದ ಒಂದಷ್ಟು ಜನರಿಗೆ ಗುಂಪುಗಾರಿಕೆ ಮಾಡಿಕೊಂಡು ನೀವೇ ಅವಕಾಶ ಮಾಡಿಕೊಟ್ಟಾಗ ಆಗ್ತದೆ. ನಾನೀಗ 3 ಬಾರಿ ಜಿಲ್ಲಾಧಿಕಾರಿಯವರ ಬಳಿ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಯವರ ಬಳಿ ಮತ್ತು ನಗರಸಭಾ ಆಯುಕ್ತರ ಬಳಿ ಮಾತಾಡಿದ್ದೇನೆ. ಮುಂದೆ ಯಾವ ರೀತಿ ಕ್ರಮ ತೆಗೊಳ್ತಾರೆ ಅಂತ ನೋಡಬೇಕು. ಒಂದು ವೇಳೆ ತೆಗೊಳ್ತಿದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕಿದ್ದೇವೆ. ಮತ್ತು ನಾನು ನಮ್ಮ ರಾಜ್ಯಾಧ್ಯಕ್ಷರಾದ TA ನಾರಾಯಣಗೌಡರ ಹತ್ರ ಈಗ ಒಂದು ಸುತ್ತಿನ ಮಾತುಕತೆಯನ್ನು ಆಡಿದ್ದೇನೆ. ತದನಂತರ ಮುಂದೆ ರಾಜ್ಯ ಸಾರಿಗೆ ಸಚಿವರನ್ನು ಭೇಟಿ ಮಾಡಲಿಕ್ಕೆ ನಮ್ಮ ನಿಯೋಗ ಹೋಗಲಿಕ್ಕಿದ್ದೇವೆ. ಅದರೊಳಗೆ ನಾನು ಹೇಳುವಂಥದ್ದು, ಜಿಲ್ಲಾಡಳಿತ ಕೂಡಲೇ ಅದನ್ನು ಈ ಸಮಸ್ಯೆನ ಬಗೆಹರಿಸಿ ಮುಕ್ತ ಅವಕಾಶವನ್ನು ಉಡುಪಿ ಜಿಲ್ಲೆಯ ರಿಕ್ಷಾ ಚಾಲಕರಿಗೆ ಮಾಡಿಕೊಡ್ಬೇಕು ಅಂತ ಹೇಳುವಂಥ ಮುಖಾಂತರ ನಾನು ಈ ಮನವಿಯನ್ನು ಮಾಡ್ಕೊಳ್ತಿದ್ದೇನೆ. ಮಾತಾಡ್ತಿರ್ಲಿಲ್ಲ, ನೀವು ಬಂದು ನಿಂತ್ರಿ ಅಂತ ಸಹ ಯಾರು ಇದು ಕೇಳಿದಿಲ್ಲ. ನಿಮ್ಮ ಮನೆಯಲ್ಲಿ ಆಗಿದ್ದೀರಿ, ನಿಮ್ಮ ಕುಟುಂಬದವರಲ್ಲಿ ಆಗಿದ್ದಾರೆ, ನಿಮಗೆ ಇವತ್ತು ಏನಾದರೂ ಬಾಡಿಗೆ ಆಗಿದ್ದ, ಇದು ಕಷ್ಟ ಸುಖ ವಿಚಾರ ಮಾತಾಡ್ತೀವಿ. ಮತ್ತು ನಿಲ್ಲೋದು ಬೇಡ, ಇಲ್ಲಿ ನಿಲ್ಲಬೇಡಿ, ನಮ್ಮ ಸ್ಟ್ಯಾಂಡಿಗೆ ಬರಬೇಡಿ, ಅದೆಲ್ಲ ಬಂದದೀಗ ಇತ್ತೀಚೆಗೆ. ಈಗ ನಾನು ಹೇಳೋದಂತ ಹೇಳಿದರೆ, ನಗರಸಭೆ ಪರವಾನಗಿ ಹೊಂದಿದ್ದು ಅವನದ್ದು ಎಲ್ಲ ದಾಖಲೆಗಳು ಸರಿ ಇದ್ದು ಎಲ್ಲ ಇದ್ದರೆ ಅವ ಯಾವ ನಿಲ್ದಾಣದಲ್ಲಿ ಬೇಕಾದ್ರೂ ನಿಂತು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಮತ್ತು ನಗರಸಭೆ ನಿಲ್ದಾಣಗಳು ನಮ್ಮ ಖಾಸಗಿ ಸೊತ್ತಲ್ಲ. ಈಗ ನಮ್ಮ ಖಾಸಗಿ ಎಲ್ಲರಿಗೂ ಪರ್ಮಿಷನ್ ಉಂಟು, ಎಲ್ಲರೂ ಟ್ಯಾಕ್ಸ್ ಕಟ್ತಾರೆ, ಎಲ್ಲರೂ ಇದು ಮಾಡ್ತಾರೆ, ಎಲ್ಲರಿಗೂ ಪರ್ಮಿಷನ್ ಉಂಟು ಅದರಲ್ಲಿ. ಹಾಗಾಗಿ ಬೇರೆಯವರು ಈಗ ಅದನ್ನು ಯಾರಿಗೆಲ್ಲ ನಮ್ಮನ್ನು ಬರಲು ಬೇಡ ಅಂತ ಹೇಳ್ತಾರೆ ಅಂಥವರನ್ನೆಲ್ಲ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮಗೆಲ್ಲರಿಗೂ 7 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಅವನ ದಾಖಲೆ, ಡ್ರೈವಿಂಗ್ ಲೈಸೆನ್ಸ್ಗಳು ಇದೆಲ್ಲ ಕರೆಕ್ಟ್ ಇರಬೇಕು. ಅಂಥವರು ಎಲ್ಲಿ ಬೇಕಾದರೂ ನಿಲ್ದಾಣದಲ್ಲಿ ನಿಂತು ಬಾಡಿಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾವು ರಕ್ಷಣಾ ವೇದಿಕೆ ಹತ್ರ ಹೇಳ್ತಾ ಇದ್ದೇವೆ, ಮತ್ತು ಜಿಲ್ಲಾಡಳಿತದ ಹತ್ರ ಹೇಳ್ತಿದ್ದೇವೆ, ನಮ್ಮ DC ಅವ್ರ ಹತ್ರ ಹೇಳ್ತೇವೆ. ನಾವು ಹೇಳೋದಿಷ್ಟೇ, ನಮಗೆಲ್ಲರಿಗೂ 7 ಕಿಲೋಮೀಟರ್ ವ್ಯಾಪ್ತಿಯ ನಗರ ಪರವಾನಗಿ ಹೊಂದಿದಂಥ ಎಲ್ಲ ಆಟೋಗಳಿಗೆ ಉಡುಪಿಯಲ್ಲಿ ಎಷ್ಟು ನಿಲ್ದಾಣಗಳುಂಟು ಅವರ ಅಲ್ಲಿ ದುಡಿಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು. ಅವನು ಬಂದುಕೊಳ್ಳಿ ಅವನನ್ನು ನಿಲ್ದಾಣ ಬಿಟ್ಟು ಹೋಗು, ನಮಗೆ ಬಂತು ಅದೆಲ್ಲ ಹೇಳಲಿಕ್ಕೆ ಆಸ್ಪದ ಕೊಡಬಾರ್ದು. ಇದಿಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.